ನೋಡಿ, ಸರ್ಕಾರಕ್ಕೆ ಬಿಸಿ ತುಪ್ಪವಾಯಿತು ಒಳ ಮೀಸಲಾತಿ ಒಳ ಜಗಳ. ಇಂದಿನ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗುತ್ತಾ ಈ ಹಣೆ ಬರಹ. ಇಂದು ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಂಪುಟ ಸಭೆ ಇದೆ. ಒಳ ಮೀಸಲಾತಿ ಬಗ್ಗೆ ಪರಿಶಿಷ್ಟ ಜಾತಿ, ಎಡಗೈ ಬಲಗೈ ಭಿನ್ನಾಭಿಪ್ರಾಯ ಏನಿದೆ. 15% ಒಳ ಮೀಸಲಾತಿ ನೀಡುವುದು ಸರ್ಕಾರಕ್ಕೀಗ ಒಂದು ರೀತಿ ಸವಾಲಾಗಿ ಕಾಣ್ತಾ ಇದೆ. ಒಳ ಮೀಸಲಾತಿ ಕೊಡದಿದ್ರೆ ಎಡ ಸಮುದಾಯದ ರಾಜೀನಾಮೆ ಎಚ್ಚರಿಕೆಗಳು ಕೇಳ್ತಾ ಇದೆ. ಇಲ್ಲಿ ಒಳ ಮೀಸಲಾತಿಯನ್ನ ವಿರೋಧಿಸುತ್ತಿರುವ ಬಲ ಸಮುದಾಯ ನೋಡಿ, ಹಿಂಗೆ ಒಂದ್ ಕಡೆ ಬಲ ಸಮುದಾಯ ಇದನ್ನ ವಿರೋಧಿಸ್ತಾ ಇದೆ, ಎಡ ಸಮುದಾಯ ಕೊಡಲೇಬೇಕು ಇಲ್ಲಾಂದ್ರೆ ರಾಜೀನಾಮೆಯ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇದು ಸರ್ಕಾರದೊಳಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರುವಂಥದ್ದು, ಬಿಸಿ ತುಪ್ಪವಾಗಿದೆ. ಇದು ಒಂದು ರೀತಿಯಲ್ಲಿ ಈ ಕ್ಯಾಬಿನೆಟ್ನಲ್ಲಿ ಈಗ ಇವೆಲ್ಲದರ ಹಣೆ ಬರ ಅಂತಿಮ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ, ಒಳ ಮೀಸಲಾತಿಗಾಗಿಯೇ ಮಾಡ್ತಿರುವಂತಹ ಪ್ರೊಟೆಸ್ಟ್ ಇದು. ಬೇಕು ಅಂತ ಒಂದು ಕಡೆ ಎಡ, ಬೇಡ ಅಂತ ವಿರೋಧ ಅಂತ ಹೇಳಿ ಬಲ. ಮೊದಲು 17% ಎಸ್ಸಿ ಮೀಸಲಾತಿ ಹಂಚಿಕೆ ಮಾಡಲಾಗಿತ್ತು. 6% ಬಲ, 6% ಎಡ, ಉಳಿದ ಸಮುದಾಯಕ್ಕೆ 5% ನಿಗದಿಯನ್ನು ಮಾಡಲಾಗಿತ್ತು. ಈಗ 17% ಅನ್ನ ವಿರೋಧಿಸಿ ಹೈಕೋರ್ಟ್ಗೆ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದರ ವಿರುದ್ಧ ಈಗ ಸಿಕ್ಕಾಬಟ್ಟೆ ಅಂದ್ರೆ ಬೇಡ ಅನ್ನೋ ಒಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಇರೋದು. ಇನ್ನು ಎಡಗೈ ಸಮುದಾಯದಿಂದ ನಾಯಕರಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಆಗಿಲ್ಲ ಅಂತಂದ್ರೆ ನಮಗಾದ ಐತಿಹಾಸಿಕ ನ್ಯಾಯಕ್ಕೆ ನ್ಯಾಯ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಯಾರೆಲ್ಲ ಒಳ ಮೀಸಲಾತಿಯನ್ನು ವಿರೋಧಿಸ್ತಾರೆ ಅವ್ರನ್ನೆಲ್ಲರೂ ಕೂಡ ಪಟ್ಟಿ ಮಾಡಿ ಸರ್ಕಾರದ ಮುಂದೆ ಬಲಗೈ ಸಮುದಾಯದಿಂದ ಒಂದು ಕಡೆ ವಾದ ನಡೀತಾ ಇದೆ. ಇನ್ನು ನಾಗಮೋಹನ್ ದಾಸ್ ವರದಿ ಇತ್ತಲ್ಲ, ಅದನ್ನು ಕೂಡ ಬಲಗೈ ಒಪ್ತಾ ಇಲ್ಲ. ಅವರ ವರದಿ ವೈಜ್ಞಾನಿಕವಾಗಿಲ್ಲ, ಈ ರೀತಿಯಾದಂತಹ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಎಲ್ಲಿವರೆಗೂ ಹೋಗಿ ಸಾಗುತ್ತೆ ಇವತ್ತಿನ ಮೀಟಿಂಗ್ ನಲ್ಲಿ? ಏನೆಲ್ಲ ನಿರ್ಧಾರವನ್ನ ಮಾಡಬಹುದು, ಏನೆಲ್ಲ ಮಾತುಕತೆಯನ್ನ ಮಾಡಬಹುದು? ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಖಂಡಿತ ದಿವಿತ್, ಒಳ ಮೀಸಲಾತಿ ಜಟಾಪಟಿ ರಾಜ್ಯದಲ್ಲಿ ತೀವ್ರಗೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಳ ಮೀಸಲಾತಿ ಹಂಚಬೇಕು ಅನ್ನುವಂತ ಡೈರೆಕ್ಷನ್ ಅನ್ನ ರಾಜ್ಯ ಸರ್ಕಾರಗಳಿಗೆ ಕೊಟ್ಟು ಕಳೆದ 1.5-2 ವರ್ಷದಿಂದ ಈ ವಿಚಾರವಾಗಿ ಸಾಕಷ್ಟು ಜಟಾಪಟಿಗಳು, ತಿಕ್ಕಾಟಗಳು ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದ ನಡುವೆ ನಡೀತಾ ಇರತಕ್ಕಂಥದ್ದು. ಇದಕ್ಕಾಗಿ ಒಂದು ಆಯೋಗವನ್ನು ರಚಿಸಿತ್ತು ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ. ಈ ಆಯೋಗ ವರದಿ ಕೊಟ್ಟ ನಂತರವೂ ಕೂಡ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರಗಳಿತ್ತು. ಇದಕ್ಕಾಗಿ ಸರ್ಕಾರ ಸರ್ವೆಯನ್ನ ಮಾಡಿಸಿತು. ಸರ್ವೆಯನ್ನ ಮಾಡಿಸಿ ಆಯೋಗ ವರದಿಯನ್ನು ತೆಗೆದುಕೊಂಡು ಒಂದಷ್ಟು ಶಿಫಾರಸುಗಳನ್ನ ಮಾಡಿತು. ಅದನ್ನು ಕೂಡ ಈ ಒಂದು ಎಡಗೈ ಬಲಗೈ ಸಮುದಾಯದ ನಾಯಕರ ನಡುವೆ ಒಪ್ಪೋಕೆ ತಯಾರಾಗ್ತಾ ಇಲ್ಲ, ಒಮ್ಮತದ ನಿರ್ಧಾರ ಬರೋಕೆ ತಯಾರಾಗ್ತಾ ಇಲ್ಲ. ಹೀಗಾಗಿ 17.5%ಗೆ ಈ ಒಂದು ಮೀಸಲಾತಿಯನ್ನು ಹಂಚಿಕೆ ಮಾಡಿ 6 ದಲಿತ ಎಡಗೈ ಸಮುದಾಯಕ್ಕೆ, 6 ದಲಿತ ಬಲಗೈ ಸಮುದಾಯಕ್ಕೆ ಮತ್ತು 5 ಇನ್ನುಳಿದಂತಹ ಸಮುದಾಯಗಳಿಗೆ ಅನ್ನುವಂಥದ್ದನ್ನು ಹಂಚಿಕೆ ಮಾಡಲಾಗಿತ್ತು. ಆದಾಗ್ಯೂ ಕೂಡ 17.5 ಬದಲಾಗಿ 15 ಒಳಗಡೆ ಈಗ ಮೀಸಲಾತಿ ಹಂಚಿಕೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಅದು ಕಾನೂನುಬದ್ಧವಾಗಿ 15% ಒಳಗಡೆ ಹಂಚಿಕೆ ಆಗಬೇಕು ಅನ್ನುವಂತ ಲೆಕ್ಕಾಚಾರಗಳಿರೋ ಕಾರಣಕ್ಕಾಗಿ ಇಲ್ಲಿ 5-5-4 ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆದ್ರೆ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಒಂದಷ್ಟು ಸಾಮರಸ್ಯ ಮೂಡ್ತಾ ಇಲ್ಲ ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಇದರಿಂದ ರಾಜ್ಯ ಸರ್ಕಾರಿ ನೇಮಕಾತಿಗಳಿರಬಹುದು, ಒಳ ಮೀಸಲಾತಿ ಸಂಬಂಧವಾಗಿ ಸರ್ಕಾರದ ಒಳಗಡೆ ಒಂದಷ್ಟು ಬ್ಯಾಕ್ಲಾಗ್ ಹುದ್ದೆಗಳ ಅವರಿಗೆ ಪ್ರಮೋಷನ್ ಕೊಡ್ತಕ್ಕಂಥ ಕೆಲಸ ಆಗಬಹುದು, ಇನ್ನುಳಿದಂತಹ ಕೆಲಸಗಳು ಕೂಡ ಬಾಕಿ ಇರ್ತವೆ. ಆದ್ರೂ ಕೂಡ ಈ ಮೀಸಲಾತಿಯನ್ನ ಬಗೆಹರಿಸಬೇಕನ್ನುವಂತ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇರೋದ್ರಿಂದ ಇವತ್ತು ಸಚಿವ ಸಂಪುಟ ಒಂದು ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಸಿಎಸ್ ನೇತೃತ್ವದಲ್ಲಿ ಇನ್ನೊಂದು ಸಮಿತಿ ರಚನೆ ಮಾಡಿತ್ತು. ಸಮರ್ಪಕವಾದಂತಹ ವರದಿ ಕೊಡಿ 24 ಒಳಗಾಗಿ ಅನ್ನುವಂತ ಒಂದಷ್ಟು ಸೂಚನೆಯನ್ನ ಹಿಂದಿನ ಕ್ಯಾಬಿನೆಟ್ ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಸಿಎಸ್ ಅವರು ಯಾವ ಸಮುದಾಯಗಳಿಗೆ ಅಥೆಂಟಿಕ್ ಆಗಿ ಎಷ್ಟೆಷ್ಟು ಹಂಚಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ವರದಿಯನ್ನು ಕೊಡೋರಿದ್ದಾರೆ. ಆ ವರದಿ ಆಧಾರದ ಮೇಲೆ ಒಂದು ಒಳ ಮೀಸಲಾತಿ ಹಂಚಿಕೆ ಇವತ್ತು ಬಹುತೇಕವಾಗಿ ಆಗುವ ಸಾಧ್ಯತೆಗಳಿದಾವೆ. ಒಂದು ವೇಳೆ ಏನಾದರೂ ಕ್ಯಾಬಿನೆಟ್ ಒಳಗಡೆ ತೀವ್ರವಾದಂತಹ ಜಟಾಪಟಿ ಆಗಿದ್ದೇ ಆದಲ್ಲಿ ಇವತ್ತು ಕೂಡ ಒಂದು ಒಳ ಮೀಸಲಾತಿ ಹಂಚಿಕೆ ಮರೀಚಿಕೆ ಆಗುತ್ತೆ. ಇದು ಮತ್ತೆ ಇನ್ನೊಂದು ಹಂತಕ್ಕೆ ಹೋಗುವಂತ ಸಾಧ್ಯತೆಗಳಿದಾವೆ. ಆದಾಗ್ಯೂ ಕೂಡ ರಾಜ್ಯ ಸರ್ಕಾರ ಈ ಹಿಂದೆ ಭರವಸೆ ಕೊಟ್ಟಂತೆ ಇವತ್ತು ಏನೇ ಕಾರಣಕ್ಕೆ ಕೊಡದೆ ನೆಪ ಒಡ್ಡದೆ ಈ ಒಂದು ಒಳ ಮೀಸಲಾತಿ ವಿಚಾರವನ್ನ ಬಗೆಹರಿಸಬೇಕಾದಂತ ಮಹತ್ತರವಾದಂತಹ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಅಶ್ವದ್ವೀಟ್, ಬಸವರಾಜ, ಅಂದ್ರೆ ಈಗ ನಿಮಗೆ ಇನ್ಸೈಡ್ ಮಾಹಿತಿಗಳು ಗೊತ್ತಿರುತ್ತೆ, ಅಂದ್ರೆ ಯಾವ ಅಭಿಪ್ರಾಯದಲ್ಲಿ ಇರಬಹುದು ಅಂತ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಈ ವಿಚಾರದಲ್ಲಿ ಯಾವ ಅಭಿಪ್ರಾಯದಲ್ಲಿ, ಯಾವ ಮೈಂಡ್ ಸೆಟ್ ಅಲ್ಲಿ ಇರಬಹುದು ಅಂತ?
ದಿವಿತ್ ಇಲ್ಲಿ ಒಂದ್ ರೀತಿಯಲ್ಲಿ ಎಡಗೈ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ರೆ ಬಲಗೈ ಸಮುದಾಯದ ನಾಯಕರು ಅಸಮಾಧಾನಗೊಳ್ತಾರೆ ಅನ್ನುವಂಥದ್ದು ಬಹಳವಾದಂತಹ ಅಸಮಾಧಾನಕ್ಕೆ ಗುರಿಯಾಗಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೆಟ್ಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಒಂದು ಬಗೆಹರಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರೆ ಸಚಿವರೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ರೆ ಬಲಗೈ ಸಮುದಾಯದವರು ಅನ್ನುವಂಥದ್ದು. ಹಾಗೆ ಎಡಗೈ ಸಮುದಾಯಕ್ಕೆ ಬೇಡ. ಈಗ ಯಥಾಸ್ಥಿತಿ ಹಿಂದೆ ಯಾವ ತರವಾಗಿತ್ತು ದಲಿತ ಸಮುದಾಯಕ್ಕೆ ಅದೇ ಒಂದೇ ಮೀಸಲಾತಿಯಲ್ಲಿ ಹೋಗೋಣ ಅನ್ನುವಂಥದ್ದು ಒಂದಷ್ಟು ಸಚಿವರ ಲೆಕ್ಕಾಚಾರ ಇದೆ. ಆದ್ರೆ ಎಡಗೈ ಸಮುದಾಯ ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಸರಿಯಾದಂತ ಮೀಸಲಾತಿ ಸಿಗ್ತಾ ಇಲ್ಲ, ಹಾಗಾಗಿ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿಕೊಡಿ ನಮಗೆ ಅನ್ನುವಂಥದ್ದು ಮಹತ್ತರವಾದಂತಹ ಬೇಡಿಕೆ. ಇದಕ್ಕೆ 35 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಹಾಗಾಗಿ ಎರಡೂ ಸಮುದಾಯಗಳ ನಡುವೆ ತೀವ್ರವಾದಂತಹ ಜಟಾಪಟಿ ನಡೀತಾ ಇದೆ. ಇನ್ನೊಂದು ಕಡೆ ಅಲೆಮಾರಿಗಳು ಮತ್ತು ಲಂಬಾಣಿ ಮತ್ತು ಬೋವಿಗಳು ಕೂಡ ಸಮರ್ಪಕವಾದಂತಹ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಹಠವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡೋ ಹೋಗಿ ಕೈ ಸುಟ್ಕೊಂಡಂತ ಉದಾಹರಣೆಗಳಿದಾವೆ. ಇದೇನಾದ್ರೂ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿ ಒಂದಷ್ಟು ಸಮುದಾಯಗಳನ್ನ ಏನಾದ್ರೂ ಎದುರು ಹಾಕೊಂಡ್ಬಿಟ್ರೆ ಆ ಒಂದು ಸಮುದಾಯಗಳು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾವಣೆ ಆದ್ರೆ ಸರ್ಕಾರಕ್ಕೆ ಅಥವಾ ಮುಂದೆ ಸರ್ಕಾರ ಬರೋಕೆ ಕಷ್ಟ ಆಗುತ್ತೆ ಅನ್ನುವಂತ ಅಭಿಪ್ರಾಯಗಳಿದಾವೆ. ಹಾಗಾಗಿ ಒಂದು ಅಥೆಂಟಿಕ್ ಆಗಿ ಈ ಒಂದು ಆಯೋಗವನ್ನು ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ರಚನೆಯಾಗಿ ಒಂದಷ್ಟು ಹಣವನ್ನು ಅದಕ್ಕೆ ವ್ಯಯಿಸಿ ಒಂದು ಸರ್ವೆನ ಮಾಡಿದ್ರು ಕೂಡ ಸಮರ್ಪಕವಾದಂತಹ ನಿರ್ಧಾರಕ್ಕೆ ಬರೋಕೆ ರಾಜ್ಯ ಸರ್ಕಾರಕ್ಕೆ ಕಾರಣ ಆಗ್ತಾ ಇಲ್ಲ. ಇವತ್ತು ಮಹತ್ತರವಾದಂತಹ ಜವಾಬ್ದಾರಿ ಇದೆ ರಾಜ್ಯ ಸರ್ಕಾರದ ಮೇಲೆ. ಒಂದು ಒಳ ಮೀಸಲಾತಿಯನ್ನು ವಿಳಂಬ ಮಾಡಿದ್ದೇ ಆದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ತೀವ್ರವಾದಂತಹ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದಾವೆ. ಸರ್ಕಾರಿ ನೇಮಕಾತಿಗಳ ಕಡಿವಾಣ ಹಾಕಿರೋ ಕಾರಣಕ್ಕಾಗಿ ಸರ್ಕಾರಿ ನೇಮಕಾತಿಗಳು ಆಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಹೀಗಾಗಿ ಇದನ್ನ ಮುಂದೆ ಹಾಕಕ್ಕೆ ಆಗ್ತಾ ಇಲ್ಲ. ಬಸವರಾಜ್ ಹಾಗೆ ಸಂಪರ್ಕದಲ್ಲಿ ನೋಡಿ, ಸರ್ಕಾರಕ್ಕೆ ಬಿಸಿ ತುಪ್ಪವಾಯಿತು ಒಳ ಮೀಸಲಾತಿ ಒಳ ಜಗಳ. ಇಂದಿನ ಕ್ಯಾಬಿನೆಟ್ ನಲ್ಲಿ ಅಂತಿಮವಾಗುತ್ತಾ ಈ ಹಣೆ ಬರಹ. ಇಂದು ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಂಪುಟ ಸಭೆ ಇದೆ. ಒಳ ಮೀಸಲಾತಿ ಬಗ್ಗೆ ಪರಿಶಿಷ್ಟ ಜಾತಿ, ಎಡಗೈ ಬಲಗೈ ಭಿನ್ನಾಭಿಪ್ರಾಯ ಏನಿದೆ 15% ಒಳ ಮೀಸಲಾತಿ ನೀಡುವುದು ಸರ್ಕಾರಕ್ಕೀಗ ಒಂದು ರೀತಿ ಸವಾಲಾಗಿ ಕಾಣ್ತಾ ಇದೆ. ಒಳ ಮೀಸಲಾತಿ ಕೊಡದಿದ್ರೆ ಎಡ ಸಮುದಾಯದ ರಾಜೀನಾಮೆ ಎಚ್ಚರಿಕೆಗಳು ಕೇಳ್ತಾ ಇದೆ. ಇಲ್ಲಿ ಒಳ ಮೀಸಲಾತಿಯನ್ನ ವಿರೋಧಿಸುತ್ತಿರುವ ಬಲ ಸಮುದಾಯ ನೋಡಿ, ಹಿಂಗೆ ಒಂದ್ ಕಡೆ ಬಲ ಸಮುದಾಯ ಇದನ್ನು ವಿರೋಧಿಸ್ತಾ ಇದೆ, ಎಡ ಸಮುದಾಯ ಕೊಡಲೇಬೇಕು ಇಲ್ಲಾಂದ್ರೆ ರಾಜೀನಾಮೆಯ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಇದು ಸರ್ಕಾರದೊಳಗೆ ಒಂದು ರೀತಿಯಲ್ಲಿ ನುಂಗಲಾರದ ತುತ್ತಾಗಿರುವಂಥದ್ದು, ಬಿಸಿ ತುಪ್ಪವಾಗಿದೆ. ಇದು ಒಂದು ರೀತಿಯಲ್ಲಿ ಈ ಕ್ಯಾಬಿನೆಟ್ ನಲ್ಲಿ ಈಗ ಇವೆಲ್ಲದರ ಹಣೆ ಬರಹ ಅಂತಿಮ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ಒಳ ಮೀಸಲಾತಿಗಾಗಿಯೇ ಮಾಡ್ತಿರುವಂತಹ ಪ್ರೊಟೆಸ್ಟ್ ಇದು. ಬೇಕು ಅಂತ ಒಂದು ಕಡೆ ಎಡ, ಬೇಡ ಅಂತ ವಿರೋಧ ಅಂತ ಹೇಳಿ ಬಲ. ಮೊದಲು 17% ಎಸ್ಟಿ ಮೀಸಲಾತಿ ಹಂಚಿಕೆ ಮಾಡಲಾಗಿತ್ತು. 6% ಬಲ, 6% ಎಡ, ಉಳಿದ ಸಮುದಾಯಕ್ಕೆ 5% ನಿಗದಿಯನ್ನು ಮಾಡಲಾಗಿತ್ತು. ಈಗ 17% ಅನ್ನ ವಿರೋಧಿಸಿ ಹೈಕೋರ್ಟ್ಗೆ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದರ ವಿರುದ್ಧ ಈಗ ಸಿಕ್ಕಾಬಟ್ಟೆ ಅಂದ್ರೆ ಬೇಡ ಅನ್ನೋ ಒಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಇರೋದು. ಇನ್ನು ಎಡಗೈ ಸಮುದಾಯದಿಂದ ನಾಯಕರು